ಪ್ರಸಿದ್ಧ ಗೌರಮ್ಮನ ಕೆರೆ ನಿಮ್ಮ ಕಾಲದಲ್ಲಿ ಸ್ವಲ್ಪ ಬೇಗ ಎಲ್ಲ ಹಾಕಿದ್ರಿ, ಸ್ವಲ್ಪ ಏನೋ ಕಾಮಗಾರಿ ಮಾಡಿಸಿದ್ರಿ. ಈಗ ನವೀಕರಣದ ಹೆಸರು ನಡೀತಾ ಇದೆ. ಇದ್ರ ಬಗ್ಗೆ ಏನು ನಿಮ್ಮ ಪ್ರತಿಕ್ರಿಯೆ? ನವೀಕರಣದ ಹೆಸರಿನಲ್ಲಿ ಲೂಟಿ ನಡೀತಾ ಇದೆ. ನನ್ನ ಪ್ರತಿಕ್ರಿಯೆ ಅದು. ನಾವೇನಾದ್ರೂ ಮಾತಾಡಿದ್ರೆ ಅಭಿವೃದ್ಧಿ ಮಾಡ್ತಾ ಇದ್ದೀವಿ, ಅಭಿವೃದ್ಧಿಲಿ ಬಂದು ತಡೆ ಮಾಡ್ತಾರೆ ಅಂತೇಳಿ ಮಹನೀಯರು ಹೇಳ್ತಾರೆ. ಅವ್ರ ಯೋಗ್ಯತೆಗೆ ಆ ಗೌರಮ್ಮನ ಕೆರೆ ಮಣ್ಣನ್ನು ಮಾರ್ಕೊಂಡು ಇವ್ರು ಖಜಾನೆ ತುಂಬಿಸ್ಕೋಬೇಕಾಗ. ಅಲ್ಲ ರೀ, 16 ಕೋಟಿ ದುಡ್ಡು ಹಾಕಿದ್ದೀರಿ, ಈಗ ಹೆಚ್ಚು ಕಡಿಮೆ 5 ರಿಂದ 6 ಕೋಟಿ ಬಿಲ್ ಕೊಟ್ಬಿಟ್ಟಿದ್ದೀರಿ. 5 ರಿಂದ 6 ಕೋಟಿ ಕೆಲಸದ್ದೇನು ನಡೆದಿದೆ ಅಲ್ಲಿ? ನೀವು ಯಾರಿಗೋ ಗುತ್ತಿಗೆದಾರರು ಹಾಕೊಂಡು ಕೆಲಸ ನೀವೇ ಮಾಡುವಂಥದ್ದು ನಡೀತಾ ಇದೆ. ನಿಮ್ಮ ಮನೆಗಳನ್ನ ಹೆಂಗಾನ ಉದ್ಧಾರ ಮಾಡ್ಕೊಳ್ಳಿ, ನನಗೆ ತಾಯಿ ಕಳ್ಸಲ್ಲ. ಆ ಗೌರಮ್ಮನ ಕೆರೆ ಮಣ್ಣಿನ ನೋಡಿ 5,000 ರೂಪಾಯಿ ಮಾರ್ತಿದ್ದೀರಲ್ಲ, ನೀವು ಯಾರು ಕೇಳೋರು ಹೇಳೋರಿಲ್ಲ ಅಂತ ಹೇಳಿ ತಾಲೂಕನ್ನೇ ಮಾರ್ಬಿಡಿ. ಯಾರಾದ್ರೂ ಕರ್ಕೊಬಂದು ಗಿರಾಕಿನ ನಿಮ್ಮ ಹತ್ರ ಗಿರಾಕಿಗಳು ಸಿಗ್ತಾರೆ, ತಾಲೂಕನ್ನೇ ಮಾರ್ಬಿಡಿ. ನಾನೇನು ತಾಲೂಕಲ್ಲಿ ರಿಯಲ್ ಎಸ್ಟೇಟ್ ಮಾಡಿಲ್ಲ. ಇವ್ರ ತರ ಟೌನಲ್ಲೆಲ್ಲ ಲೇಔಟ್ ಮಾಡಿ ಆ ಜಮೀನು ಆ ಗೋಮಾಳ ಈ ಗೋಮಾಳ, ಕುದೂರಲ್ಲಿ ದೇವಸ್ಥಾನ, ಆಂಜನೇಯ ಸ್ವಾಮಿ ದೇವಸ್ಥಾನ ಜಮೀನು ಹೊಡೆದವ್ರೆ. ಇವೆಲ್ಲ ನನ್ನ ಜೀವನದಲ್ಲಿ ಮಾಡಕ್ ಹೋಗ್ಲಿಲ್ಲ. ನಮ್ಮ ಆಫೀಸ್ ಎದುರುಗಡೆ ಯಾವುದೋ ಕುಲ್ಮೇದು ಜಮೀನು ಹೊಡೆದ್ರು. ನಮ್ಗೆ ಹೊಟ್ಟೆ ಉರಿತದೆ. ಅಲ್ಲರಿ, ಗೌರಮ್ಮನ ಕೆರೆ ಮಣ್ಣನ್ನ ಮಾರುವಷ್ಟು ನಿಮ್ಗೇನು ದೇವರು ವಿನಾಯಸ್ಥಿತಿ ಕೊಟ್ಬಿಟ್ಟ. ಏಜೆಂಟ್ಗಳು ಇಟ್ಕೊಂಡು ನಿನ್ ಪಟಲಂಗಳು ಇಟ್ಕೊಂಡು ನೀವು ಮಣ್ಣನ್ನು ಮಾರ್ತಿರಲ್ಲ. ಏನಾನ ಹೇಳಿದ್ರೆ ಮಂಜು ಹಿಂಗ್ ಮಾತಾಡ್ಬಿಡ್ತಾನೆ, ಹಿಂಗ್ ಮಾತಾಡ್ಬಿಡ್ತಾನೆ ಅಂತೇಳಿ ಮಾತಾಡ್ತಾರೆ. ಅಲ್ಲಿ IDSNT ಲೇಔಟ್ ಅಲ್ಲಿ ಮರಗಳು ಕಡ್ದವೆ ಅಭಿವೃದ್ಧಿ ಹೆಸರಿನಲ್ಲಿ. ಎಲ್ಲಿ ಮರ ಆಕ್ಷನ್ ಆಗಿದಾವ? ಮರ ಟೆಂಡರ್ ಆಗಿದಾವ? ಪರ್ಮಿಷನ್ ತಗೊಂಡವ್ರ ಈ ಫಾರೆಸ್ಟ್ ಇಲಾಖೆಯಿಂದ ಅಥವಾ ಮುನ್ಸಿಪಾಲಿಂದ ಏನಾದ್ರೂ ಪರ್ಮಿಷನ್ ತಗೊಂಡವ್ರ? ಇವ್ರ ಜೊತೆ ಯಾರು ಇರ್ತಾರೋ, ಇವ್ರ ಚೇಲಗಳು, ಇವ್ರ ಬಕೆಟ್ಗಳು ಅವರೇ ಕಡಿಯೋದು, ಅವರೇ ಮಾರೋದು. ಯಾರು ಕೇಳಂಗಿಲ್ಲ, ಯಾರು ಕೇಳಬಾರ್ದು. ಅದರಲ್ಲಿ ದುಡ್ಡು, ಗೌರಮ್ಮನ ಕೆರೆ ಮಣ್ಣಲ್ಲಿ ದುಡ್ಡು. NES ರೋಡ್ ಇಲ್ಲಿಂದ ಅಲ್ಲಿವರೆಗೂ 16 ಕೋಟಿ ದುಡ್ಡು ಹಾಕೊಂಡಿದ್ದೀರಿ. ಎಲ್ಲಿವರೆಗೂ ಮಾಡಿದ್ದೀರಿ? ನಾನು ಬರೇ ಕೆಂಪೇಗೌಡ ಸರ್ಕಲ್ ಇಲ್ಲಿಂದ ಕೆಂಪೇಗೌಡ ಇದು ಬಸ್ ಸ್ಟಾಪ್ವರೆಗೂ ಎಷ್ಟು ಕೋಟಿ ಮಾಡಿದ್ದೀನಿ ರಸ್ತೆನ? ನನ್ನ ರಸ್ತೆ, ನಾನು ಮಾಡ್ತಿರೋ ರಸ್ತೆ ಕ್ವಾಲಿಟಿನ ನೀವು ಮಾಡ್ಸಕ್ಕಾಗತ್ತಾ? ನಿನ್ನೆ ಬಿಡದಿನಲ್ಲಿ ಮುಖ್ಯ ರಸ್ತೆಯಲ್ಲಿ BGS ರೋಡ್ಗೆ ಕಾಂಕ್ರೀಟ್ ಹಾಕ್ಸಿದ್ದೀರಿ. ಬಂದು ನೋಡ್ರಿ ಬಾಲಕೃಷ್ಣರಿಗೆ, ಒಂದ್ಸರಿ ಕಂಡ್ಬಿಟ್ಟು ನೋಡ್ರಿ ನಿಮ್ ಗುತ್ತಿಗೆದಾರರು, ನಿಮ್ ಇಂಜಿನಿಯರ್ಗಳಲ್ಲಿ ಯಾವ ರೀತಿ ಕೆಲಸ ಮಾಡವ್ರೆ ಅಂತ. ಇದೇನ್ರಿ ನಿಮ್ಮ ಅಭಿವೃದ್ಧಿ? ಆ ರಾತ್ರಿ ಜೇಡ್ರಳ್ಳಿ ಕೃಷ್ಣಪ್ಪ ಕಟ್ಸಿರೋ ಇದನ್ನ ರಾತ್ರಿ ಮೆಟ್ಲುಗಳೆಲ್ಲ ಹೊಡೆದಾಕಿದ್ರಿ. ಕೃಷ್ಣಪ್ಪ ನಿಮ್ ಪಾರ್ಟಿಲಿ ಎದ್ದವ್ರಲ್ರಿ. ನಿಮ್ಗೇನೋ ಸಂಯಮ, ತಾಳ್ಮೆ, ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಪಡಿಸ್ಬೇಕು ಅನ್ನುವಂತ ಇಚ್ಛಾಶಕ್ತಿ ಇದ್ರೆ ಕರೆದು ಕೃಷ್ಣಪ್ಪರೇ ಈ ತರ ಆಗ್ತದೆ, ಇಲ್ಲಿಂದ ಇಲ್ಲಿ ಶಿಫ್ಟ್ ಮಾಡ್ತೀನಿ, ಇಲ್ಲಿ ಚೆನ್ನಾಗಿ ಮಾಡಿಸ್ತೀನಿ, ನಾವೆಲ್ಲ ಜೊತೆಲಿರೋರು ಹಿಂಗೆಲ್ಲ ಮಾಡಬೇಡಿ ಅಂತ ಹೇಳ್ಬೇಕು. ಅವ್ರು ಕೋರ್ಟ್ಗೆ ಹೋದ್ರು ಅಂತ ನೀವು ಕೋರ್ಟ್ಗೆ ಹೋಗೋದಾ? ಕೋರ್ಟಲ್ಲಿ ನನ್ಗೆ ಜಯ ಸಿಕ್ಬಿಡ್ತು ಅಂತ ನನಗೆ ಇದು ಮಾಡಿಬಿಟ್ಟು ರಾತ್ರಿ ಬಂದು ಹೊಡ್ಸೋಣ? ಅವತ್ತೇನ್ ಮಾಡ್ತಿದ್ರಿ? ಕೃಷ್ಣಪ್ಪನವರು ಕೆಂಪೇಗೌಡರು ಸ್ಟ್ಯಾಚ್ಯೂ ಮಾಡ್ಬೇಕಾದ್ರೆ ನಿಮ್ ಪಾತ್ರ ಏನಾವತ್ತು? ಏನಾದ್ರೂ ಒಂದು ಮಾಡು. ಆ ದನಿನ ಆಸ್ಪತ್ರೆನ, ಪಶು ಆಸ್ಪತ್ರೆನ ಇಲ್ಲಿಂದ ತಗೊಂಡೋಗಿ ಅಲ್ಲಿಗೆ ಹಾಕೋದು. ಯಾರು ಹೋಗ್ತಾ ಇದಾರೆ ಅಲ್ಲಿ? ಈ ಭಾಗದವರೆಲ್ಲ ಎಲ್ಲಿಂದ ಹೋಗ್ಬೇಕು? ಅಲ್ಲೊಂದು ಶೆಡ್ ಹಾಕ್ಬಿಟ್ಟು ಹಾಕವ್ರೆ ಸಿರಿಕಲ್ಚರ್ ಕ್ವಾರ್ಟರ್ಸ್ ಹತ್ರ. ಇದು ಅಭಿವೃದ್ಧಿ. ಇವರು ತಾಲೂಕು ಆಫೀಸ್ನ ಇವಾಗ ಕಿತ್ಬಿಟ್ಟು ಅಲ್ಲಿಗೆ ಹಾಕ್ತಾರಂತೆ NESಗೆ. ಯಾರೋ ಬಸ್ ಸ್ಟ್ಯಾಂಡ್ ಇಂದ ಇಳಿದು ವಾಕಬಲ್ ಹೋಗಿ ತಾಲೂಕು ಆಫೀಸ್ಗೆ ಅಲ್ಲಿ ಕೆಲಸ ಮಾಡ್ಕೊಳ್ಳೋರು, ಅಲ್ಲಿ ಊಟ ತಿಂಡಿ ಏನೇನಿತ್ತೋ ಅಲ್ಲೊಂದು ಕಾಯ್ಬೇಕು ಯಾರನ್ನ ಅಧಿಕಾರಿ ಅಂತ ಅಂದ್ರೆ 4 ಗಂಟೆ ಆ ಪಾರ್ಕಲ್ಲಿ ಕುತ್ಕೊಳ್ಳೋರು. ಅವ್ಯಾವು ನಿಮಗೆ ಬೇಡ. ನಿಮಗೆ ದುಡ್ಡು ಹೊಡಿಯೋದು ಬೇಕು. ಹಾಸ್ಪಿಟಲ್ ದುಡ್ಡು ಹೊಡಿಬೇಕು, ಗೌರಮ್ಮನ ಕೆರೆಯಲ್ಲಿ ದುಡ್ಡು ಹೊಡಿಬೇಕು, ಕೋರ್ಟಲ್ಲಿ ದುಡ್ಡು ಹೊಡಿಬೇಕು, ರಸ್ತೆ ವಿಚಾರದಲ್ಲಿ ದುಡ್ಡು ಹೊಡಿಬೇಕು. ಈ ಕೆಚಿಪ್ ರೋಡ್ ಮಾಡ್ತಾವ್ರಲ್ಲ, ನೀವು ಯಾರನ್ನ ಪತ್ರಕರ್ತರು ಹೋಗಿ ನೋಡಿ, ಇಲ್ಲಿ ಎಷ್ಟು ಹೈಟ್ ಇದೆ. ಆ ಕಡೆಯಿಂದ ಇವಾಗ
ಹೊಸಳ್ಳಿಯವರು, ಬೇರೆ ಈ ಕಡೆ ಲೇಔಟ್ನವರು ಎಲ್ಲಿ ಹೆಂಗಿದ್ದು ಹೋಗ್ತಾರೆ? ಅಷ್ಟು ಡೀಪ್ ಇದೆ. ಈಗ ಬಂದವ್ರು ಹೆಂಗ್ ಬರ್ತಾರೆ ಸರ್? ಅಲ್ಲಿ ಬಂದು ನಿಂತ್ಕೊಂಡು ನಾನು ಅಪ್ರೋಚ್ ಮಾಡಿಸ್ಬೇಕು, ಎಲ್ಲ ರೋಡ್ಗಳನ್ನು ಅಪ್ರೋಚ್ ಮಾಡೋ ಅಂತ ಹೇಳ್ಬೇಕು, ಆ ಕಡೆ ಡ್ರೈವ್ ಮಾಡಬೇಕು. ಡ್ರೈವ್ ಮಾಡಿಲ್ಲ ಅಲ್ಲಿ. ಇದು ಅಭಿವೃದ್ಧಿ. ನಾನೇನ ಮಾತಾಡಿದ್ರೆ ಅಭಿವೃದ್ಧಿ ವಿರೋಧ, ಜಡಗಳಿ ಕೃಷ್ಣಪ್ಪ ಏನಾರ ಮಾತಾಡಿದ್ರೆ ಅಭಿವೃದ್ಧಿ ವಿರೋಧ. 103 ಕೋಟಿ ತಂದಿದ್ದಾರೆ. ನಾನೆಲ್ಲ 103 ಕೋಟಿ ಇಲಾಖೆಗೆ ತಂದವ್ರಿಂದ ಬರೇ ಕೋಟೆಗೆ 103 ಕೋಟಿ ಆಕ್ಷನ್ ಪ್ಲಾನ್ ಮಾಡವ್ರಂತ ನಾನು PW ಇಂಜಿನಿಯರ್ ಕೇಳಿದೆ. ಏನಕ್ರಿ 103 ಕೋಟಿ ಕೋಟೆಗೆ? ಏನ್ ಮಾಡ್ತೀರಪ್ಪ? 103 ಕೋಟಿ ಕೋಟೆಗೆ ಬಂಡವಾಳ ಹಾಕಿ, ಅದೇ 100 ಕೋಟಿ ಬಂಡವಾಳ ಹಾಕಿ ಯಾವಾದ್ರೂ ಒಂದು ಕೆರೆ ತುಂಬಿಸಿದ್ರೆ ರೈತ ಜೀವನ ಆದ್ರೂ ಮಾಡೋಣಲ್ರಿ. ನಾನೇನು ಕೋಟೆಗೆ ಮಾಡಕ್ ವಿರೋಧ ಇಲ್ಲ, ಕೆಂಪೇಗೌಡರು ಕೋಟೆಗೆ ವಿರೋಧ ಇಲ್ಲ ನಾನು. ಅದಕ್ಕೂ ಒಂದು ಇದಂತ ಬೇರೆನ್ರಿ. 100 ಕೋಟಿ ರೂಪಾಯಿ ಸುಮ್ಮನೆ ಅಸ್ಯೂಮ್ ಮಾಡ್ಕೊಳ್ಳಿ. 100 ಕೋಟಿ ರೂಪಾಯಿ ಸುಲಭದ? ಹೋಗ್ಲಿ ಅದೇ ಕೆಂಪೇಗೌಡರ ಹೆಸರಲ್ಲಿ ನಾವು ಪಟ್ಟಣಾಭಿವೃದ್ಧಿ ಮಾಡ್ತೀವಿ ಅಂತ 100 ಕೋಟಿ ಪ್ರತಿ ಮೂಲೆ ಗಲ್ಲಿ ಪಲ್ಲಿ ಎಲ್ಲಾ ರಸ್ತೆಗಳನ್ನ ಕಾಂಕ್ರೀಟ್ ಮಾಡಿ, ಡ್ರೈನ್ ಮಾಡಿ, UGD ಮಾಡಿ, ನೀವೆಲ್ಲಾದ್ರೂ ಹೋಗ್ರಿ ಏನ್ರಿ ಮಾಗಡಿ ಬಂಗಾರ ಇದ್ದಂಗೆ ಐತಲ್ರಿ ಅಂತ ನಾ ಜನ ಆಚೆಯಿಂದ ಬರೋರು ಮಾತಾಡಂಗ್ ಮಾಡಿದ್ರೆ ನಿಮ್ಮನ್ನ ಮೆಚ್ಚಿದ್ದೆ. ಎಲ್ಲ ದುಡ್ಡು ಹೊಡೆಯೋ ಸ್ಕೀಮೆ, ಎಲ್ಲ ಆಸ್ತಿ ಹೊಡೆಯೋ ಸ್ಕೀಮೆ, ಎಲ್ಲ ಇವು ಖಜಾನೆ ತುಂಬಿಸ್ಕೊಳ್ಳೋ ಸ್ಕೀಮೆ. ನಾನು ಅಲ್ಲೆಲ್ಲೋ ಬಿಡದಿನಲ್ಲಿ ಒಂದು ಡಿಗ್ರಿ ಕಾಲೇಜ್ ಹತ್ರ ಒಂದು ಗುಟ್ಟೆ ಇತ್ತು. ಅದು ಒಡ್ಸಕ್ಕೆ ಪುರಸಭೆಯಿಂದ ದುಡ್ಡು, ಇವ್ರ ಗ್ರಾಂಟ್ ಅಲ್ವಂತೆ, ಪುರಸಭೆ ಗ್ರಾಂಟ್ ಅಂತೆ. ಪುರಸಭೆಗೂ ಡಿಗ್ರಿ ಕಾಲೇಜ್ಗೆ ಏನ್ ಸಂಬಂಧ? ಕೆಲಸ ಮಾಡೋದು ಯಾರು ಅಂತಿದ್ರಿ? ಇವ್ರ ತಮ್ಮ. ಅಲ್ಲಿ ಯಾರು ಬೆಟ್ಟ ಹೊಡೆಯೋರಿಲ್ವಂತೆ, ಅಲ್ಲಿ ಯಾರು ಗುಟ್ಟೆ ಹೊಡೆಯೋರಿಲ್ವಂತೆ, ಇವರೇ ಆಗ್ಬೇಕಿತ್ತಂತೆ. ಅದಕ್ಕೆ ಪೇಮೆಂಟ್ ಚೆನ್ನಾಗಿ ಆಯ್ತದಲ್ಲ, ತುಂಬ್ಕೋಬೋದಲ್ಲ. ಇದನ್ನ ನಾವೇನ ಹೇಳಿದ್ರೆ ಇದೆಲ್ಲ ತಾಲೂಕಿನ ಜನ ನೋಡ್ತಾವ್ರೆ. ನಾನು ಆ ಮಣ್ಣನ್ನ ಆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಹೇಳಿದ್ದೀನಿ, ನಿಮ್ಮ ಅಧಿಕಾರಿಗಳನ್ನೆಲ್ಲ ಕಳಿಸ್ತೀನಿ, ಹುಷಾರಾಗಿರಿ ಅಂತ. ನಮ್ಗೇನು ಗೊತ್ತಿಲ್ಲ ಸರ್ ಅಂತೆ. ಪಾಪ ಅವ್ರಿಗೂ ಏನು ಗೊತ್ತಿಲ್ಲ, ಕಾಂಟ್ರಾಕ್ಟರ್ಗೂ ಏನು ಗೊತ್ತಿಲ್ಲ. ಕಾಂಟ್ರಾಕ್ಟರ್ ತುಂಬಿಕೊಡೋದಷ್ಟೇ. ಇವರು ಯಾರು ಬೇಕೋ ಅವ್ರು ಹೊಡ್ಕೊಳ್ಳೋದು, ಇವ್ರಿಗೆ ದುಡ್ಡು ಕೊಡೋದು. ಅದು ವಿಡಿಯೋ ಮಾಡಿಸಿದ್ದೀನಿ. ಯಾರ್ಯಾರು ಇದ್ರ ಮಧ್ಯದಲ್ಲವ್ರೆ, ಯಾರ್ಯಾರು ಎಷ್ಟೆಷ್ಟು ಲೋಡ್ಗೆ ಎಷ್ಟೆಷ್ಟು ಅಂತ ವ್ಯಾಪಾರ ಮಾಡವ್ರೆ, ಯಾವ ಇಟ್ಕೆ ಫ್ಯಾಕ್ಟ್ರಿ ಇವ್ರಿಗೆ ದುಡ್ಡು ಕೊಟ್ಟರು, ಯಾವ ಅಡಿಕೆ ತೋಟದವ್ರು ಇವ್ರಿಗೆ ದುಡ್ಡು ಕೊಟ್ಟವ್ರೆ, ಎಷ್ಟು ಲೋಡ್ ಎಲ್ಲೆಲ್ಲಿಗೆ ಹೋಗವೆ ಎಲ್ಲ ವಿಡಿಯೋ ಮಾಡಿಸ್ತೀನಿ, ಎನ್ಕ್ವೈರಿ ಮಾಡಿಸ್ತೀನಿ. ಮಂಜು ಯಾವ್ದು ಹಿಡ್ದಿದ್ ಬಿಡಲ್ಲ, ಮಾಡಿಸ್ತೀನಿ. ಏನು ಹೋರಾಟ ಮಾಡ್ತೀರಿ? ಕೇಸ್ ಹಾಕತ್ತೀರಾ ಹಾಕಳಿ, ಬೈತೀರಾ ಬೈರಿ, ಚೀಮಾರಿ ಹಾಕ್ತೀರಾ ಹಾಕಿ, ಏನ್ ಬೇಕಾದ್ರೆ ಅನ್ಕೊಳ್ಳಿ, ಅವ್ರು ದುಡ್ಡು ಆಗ್ಬೇಕಷ್ಟೇ. ಸರಿ ಇವ್ರ ಬಗ್ಗೆ ತೆಗಿರಿ. ನನಗೆ ಅವತ್ತು ಯಾರಿ ಮಾಗಡಿ ತಾಲೂಕಿನಲ್ಲಿ ಯುಗಾದಿ ಹಬ್ಬ ಮಾಡಕ್ಕೆ ಇಟ್ಟು ಬೆಳೆ ಇಲ್ಲ ಅಂತ ಇರೋಂಥ ಜನ ಯಾರಿದ್ದಾರೆ ಸರ್? ಇವ್ರ ಚೇಲಾಗಳು ಯಾವ ಪಾಕೆಟ್ ಮಾಡ್ಬಿಟ್ಟು ಒಂದು ಮಾಡಿ 100 ಪಾಕೆಟ್ ಕೊಡೋದಂತೆ ಫೋಟೋ ಹಾಕೊಂಡು. ಆ ದುಡ್ಡಲ್ಲಿಂದು ಈ ಮಣ್ಣು ಮಾರಿರೋ ದುಡ್ಡು ಅವನು ಕೊಡೋದು ಅಂಗಡಿಯವ್ರಿಗೆ. ಇದು ಇವ್ರ ಯೋಗ್ಯತೆ. ಮಣ್ಣು ಮಾರಿರೋ ದುಡ್ಡು ಇವ್ರ ಯೋಗ್ಯತೆ. ಟೌನ್ಗೆ ಇವ್ರ ಮನುಷ್ಯನ ಮೇಲೆ ನೀನು ಟೌನ್ಗೆ ಎದ್ದಿನ ತಂದು ಬಿಡ್ತಾವೆ. ಆ ನೀರನ್ನ ನೋಡಿದೀರಾ? ಆ ವಾಟರ್ ಬೆಡ್ ನೋಡಿದೀರಾ? ನಾನು ಎಷ್ಟು ಸಾರಿನ ಹೇಳಿ, ಫಿಲ್ಟರ್ ಬೆಡ್ ಇವ್ರಿಗೇನು ಲೆಕ್ಕಕ್ಕೆ ಇಲ್ಲ. ಕುಡಿತಾರೆ ಮಾಡಿ ಜನ. ನನ್ನ ಆಡಳಿತ ಅವಧಿನಲ್ಲಿ ಸರ್ ಪ್ರತಿ ದಿನ ನೀರು ಪಂಪ್ ಆಗಬೇಕು. ಒಂದ್ ದಿವಸ ಮೋಟರ್ ಕೆಟ್ರೆ ಸ್ಟ್ಯಾಂಡ್ ಬೈ ಮೋಟರ್ ಇಟ್ಟಿದ್ದೆ. ಹೊಸದಾಗಿ ಕೇಬಲ್ ಎಲೆಕ್ಟ್ರಿಫಿಕೇಶನ್ ಕೇಬಲ್ ಮಾಡಿಸ್ತಾ, ಇಲ್ಲೆಲ್ಲ ಕಡ್ಡಿ ಮರ ಬೀಳ್ತವೆ ಅಂತೇಳಿ ಇದಾಗ್ತಾ ಇತ್ತು ಅಂತ ಕೇಬಲಿಂಗ್ ಹಾಕ್ಸ್ದೆ. ವಿಜಿ ದೊಡ್ಡಿ ಹತ್ರ ಪ್ರಾಬ್ಲಮ್ ಇತ್ತು, ಹಂಚಿನ ಮೇಲೆ ಹತ್ರ ಪ್ರಾಬ್ಲಮ್ ಇತ್ತು. ಆ ಕಾಡಲ್ಲಿ ಫಾರೆಸ್ಟ್ ಇದರಲ್ಲಿ ಇದು ನೀರು ಕಿತ್ಕೊಂಡು ಹೋಗೋದು. ಇಲ್ಲಿ ಹೊಸಪೇಟೆನಲ್ಲಿ
ಎಲ್ಲ ಕಡೆ ನಾನು ರೆಕ್ಟಿಫಿಕೇಶನ್ ಮಾಡಿಸಿ ಪ್ರತಿ ದಿನ ನೀರು ಕೊಡಿಸ್ತಿದ್ದೆ. ವಾಟರ್ ಬೆಡ್ನ ಸರಿ ಮಾಡಿಸಿ 3 ವರ್ಷ ಆಗದೆ ಸರ್. ವಾಟರ್ ಬೆಡ್ನ ಯಾರು ಹಿಂಗೆ ಟಚ್ ಮಾಡಿಲ್ಲ. ಫಿಲ್ಟರ್ ಬೆಡ್ನ ನೋಡಿ ಯಾವಾಗ ರೆಡಿ ಆಗಿದೆ. ಅದು ಅವ್ನು KMRPL ಅವಾಗೇ ಮಾಡಬೇಕಾಗಿತ್ತು, ಬಿಟ್ಟೊಟ್ಟೋದ. ನಾನು ಅಡಿಷನಲ್ ಆಗಿ ಅವ್ರಿಗೆ KWSSP ಹೇಳಿ ವಾಟರ್ ಬೋರ್ಡ್ನವ್ರಿಗೆ ಹೇಳಿ ಮಾಡಿಸಿದ್ದು. ಹೇಳ್ತಾನೆ ಅವ್ರಿಗೆ ಬಂದಾಗಿಂದ 6 ತಿಂಗಳು ಆಗೋಯ್ತಲ್ಲ. ಈ 4-6 ತಿಂಗಳವೆ. ಈ 4-6 ತಿಂಗಳಲ್ಲಿ ಏನ್ ದಬಾಕ್ತಾರೆ ನೋಡಲ್ವಾ ನಾವು? 4-6 ತಿಂಗಳಲ್ಲಿ 10-6 ತಿಂಗಳಲ್ಲಿ 6 ತಿಂಗಳು ಆಗೋವೆ. ಇನ್ನು 4 ಇರೋದು. ಇನ್ನು ಡೆಲಿವರಿ ಆಗ್ಬೇಕಷ್ಟೇ. ಏನೇ ಡೆಲಿವರಿ ಆಗುತ್ತೋ ನೋಡೋದು.